ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಆಗಸ್ಟ್ 15ರ ಬೆಳಿಗ್ಗೆ ದೆಹಲಿಯ ಆಕಾಶ ತ್ರಿವರ್ಣ ಬಣ್ಣಗಳಲ್ಲಿ ಮುಳುಗಿ ಹೋಗಿತ್ತು. ಕೆಂಪು ಕೋಟೆಯ ಪ್ರಕಾರದ ಮೇಲೆ ಹೂವಿನ ಸಾಲುಗಳು, ದೊಡ್ಡ ಸ್ಪೀಕರ್ ಗಳಿಂದ ದೇಶಭಕ್ತಿ ಗೀತೆಗಳು, ಜನ ಸಮೂಹದಲ್ಲಿ ಮಕ್ಕಳ ನಗು. ಈ ಸಂಭ್ರಮದ ನಡುವೆ ನಿಧಾನವಾಗಿ ಒಂದು ಕಪ್ಪು ನೆರಳು ಮುಂದೆ ಸಾಗುತ್ತಿತ್ತು. ತಲೆಯಿಂದ ಪಾದದವರೆಗೆ ಬುರ್ಕದಿಂದ ಮುಚ್ಚಿಕೊಂಡು ಕೈಯಲ್ಲಿ ಹಳೆಯ ಬಟ್ಟೆಯ ಚೀಲ ಹಿಡಿದು ನಡೆಯುತ್ತಿದ್ದ ಆಕೆಯ ನಡಿಗೆಯಲ್ಲಿ ಯಾವುದೋ ಆಳವಾದ ಭಾರವಿತ್ತು. ಆಗ ಸಿಐಎಸ್ಎಫ್ ಜವಾನರ ದೃಷ್ಟಿ ಅವಳ ಮೇಲೆ ಬಿದ್ದ ತಕ್ಷಣ ಅವರ ಕಣ್ಣುಗಳು ಅಲ್ಲೇ ನಿಂತವು. ಜನಸಂದಣಿಯಲ್ಲಿ ಅವಳು ಒಂಟಿಯಾಗಿ ಕಂಡರೂ ಅವಳ ಹೆಜ್ಜೆಗಳಲ್ಲಿ ಒಂದು ವಿಚಿತ್ರವಾದ ಭಾವನೆ ಇತ್ತು. ದಿಢೀರನೆ ಭದ್ರತಾ ಪಡೆಗಳು ಅವಳನ್ನು ತಡೆದವು. ಮೆಟಲ್ ಡಿಟೆಕ್ಟರ್ ಬೀಫ್ ಎಂದು ಶಬ್ದ ಮಾಡಿತು. ಸುತ್ತಮುತ್ತಲಿನವರು ಬುರ್ಕದಲ್ಲಿ ಭಯೋತ್ಪಾದಕಿ ಎಂದು ಪಿಸುಗುಟ್ಟಲು ಪ್ರಾರಂಭಿಸಿದರು. ಕ್ಯಾಮರಾಗಳು ಅವಳತ್ತ ತಿರುಗಿದವು. ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಸ್ಟ್ರೀಮ್ ಶುರುವಾಯಿತು. ಮಕ್ಕಳ ಮುಖದಲ್ಲಿದ್ದ ನಗು ಮಾಯವಾಯಿತು. ಆದರೆ ಆ ಮಹಿಳೆಯ ಮುಖದಲ್ಲಿ ಭಯದ ಲವಶೇಷವೂ ಇರಲಿಲ್ಲ. ಅವಳ ಕಣ್ಣುಗಳು ಕೆಂಪು ಕೋಟೆಯ ಶಿಖರದ ಮೇಲೆ ನೆಟ್ಟಿದ್ದವು. ಅದೇ ತನ್ನ ಜೀವನದ ಗುರಿ ಎಂಬಂತೆ. ನಂತರದ ಕೆಲವು ಗಂಟೆಗಳಲ್ಲಿ ಬಹಿರಂಗಗೊಳ್ಳುವ ಸತ್ಯವು ಈ ಜನಸಮೂಹವನ್ನು ಮಾತ್ರವಲ್ಲದೆ ಇಡೀ ದೇಶದ ಜನರ ಆಲೋಚನೆಗಳನ್ನೇ ಬದಲಾಯಿಸುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ, ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062. ಅವಳ ಹೆಸರು ಆಯೇಶ್ ಪರ್ವೀನ್. ವಯಸ್ಸು 32 ವರ್ಷಗಳು. ಬಿಹಾರದ ಸಿವಾನ್ ಜಿಲ್ಲೆಯ ದರೋಲಿ ತಹಸೀಲ್ ನವಾಡ ಕುರ್ದಾ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದವಳು. ಮಣ್ಣಿನ ಗೋಡೆಗಳ ಮನೆ, ಸೋರುತ್ತಿರುವ ಸೂರು, ಮಳೆಯಲ್ಲಿ ನೆನೆದು ಹೋಗುವ ಹಳೆಯ ಹಾಸಿಗೆ ಮೇಲೆ ಹಾಸಿದ ಚಾಪೆ. ತಾಯಿ ರುಸಾನಾ ಬೇಬಿ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಳು. ತಂದೆ ಮೊಹಮ್ಮದ್ ಆಲಂ ಹಳೆಯ ಸಾಮಾನುಗಳನ್ನು ಆಯ್ದು ಮಾರುತ್ತಿದ್ದನು. ಮನೆಯಲ್ಲಿ 5 ಅಕ್ಕ ತಂಗಿಯರು ಮತ್ತು ಒಬ್ಬ ತಮ್ಮ. ಅಡುಗೆ ಮನೆಯಲ್ಲಿ ಯಾವಾಗಲೂ ಖಾಲಿಯಾಗಿ ಅಣಕಿಸುವ ಅಡುಗೆ ಪಾತ್ರೆಗಳು. ಚಿಕ್ಕಂದಿನಿಂದಲೂ ಆಯೇಷಗೆ ಓದಿನಲ್ಲಿ ಬಹಳ ಆಸಕ್ತಿ ಇತ್ತು. ಆದರೆ ಹಳ್ಳಿಯ ಹುಡುಗರ ಗೇಲಿ ಮಾತುಗಳು, ಹೆಂಗಸರ ನಗು, ಮನೆಯ ಆರ್ಥಿಕ ಕಷ್ಟಗಳು ಅವಳ ದಾರಿಯನ್ನು ಬಹಳ ಕಠಿಣಗೊಳಿಸಿದವು. ಬೆಳಿಗ್ಗೆ ತಾಯಿಯೊಂದಿಗೆ ಹೊಲದಲ್ಲಿ ಹುಲ್ಲು ಕತ್ತರಿಸುವುದು, ಮಧ್ಯಾಹ್ನ ತಮ್ಮ ತಂಗಿಯರನ್ನು ನೋಡಿಕೊಳ್ಳುವುದು, ನಂತರ 5 ಕಿಲೋಮೀಟರ್ ನಡೆದು ಸರ್ಕಾರಿ ಶಾಲೆಗೆ ಹೋಗುವುದು ಅವಳ ದಿನಚರಿಯಾಗಿತ್ತು. ತಾಯಿ ಒಲಿದು ಸರಿಪಡಿಸಿದ ಹಳೆಯ ನೀಲಿ ಬಣ್ಣದ ಸಲ್ವರ್ ಕುರ್ತಾ, ಕೆಲವೊಮ್ಮೆ ಎರವಲು ತಂದ ಚಪ್ಪಲಿಗಳು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಕನಸಿತ್ತು. ಅದು ಒಂದು ದಿನ ನಾನು ಈ ಹಳ್ಳಿಯಿಂದ ಹೊರಗೆ ಹೋಗುತ್ತೇನೆ ಎಂಬುದು. ಆ ಹಳ್ಳಿಯ ಮಹಿಳೆಯರು, ಹೆಣ್ಣು ಮಕ್ಕಳು ಓದಿ ಏನು ಮಾಡುತ್ತಾರೆ ಎನ್ನುತ್ತಿದ್ದರು. ಆದರೆ ಆಯೇಷಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಇತ್ತು. ಪಂಚಾಯತಿ ಸಭೆಗಳಲ್ಲಿ ಹಿರಿಯರ ಮಾತುಗಳನ್ನು ಕೇಳುವುದು, ಪತ್ರಿಕೆಗಳಲ್ಲಿನ ಬ್ರೇಕಿಂಗ್ ನ್ಯೂಸ್ ಗಳನ್ನು ಓದಿ ಪ್ರಪಂಚದ ವಿಷಯಗಳನ್ನು ತಿಳಿಯುವುದು, ಕೆಲವೊಮ್ಮೆ ಮೇಷ್ಟ್ರುಗಳಿಗೆ ಉತ್ತರ ಕೊಡಲು ಕಷ್ಟವಾಗುವಂತಹ ಪ್ರಶ್ನೆಗಳನ್ನ ಕೇಳುವುದು ಅವಳ ಅಭ್ಯಾಸವಾಗಿತ್ತು. ಅವಳ ಈ ಅಭ್ಯಾಸವು ಊರಿನ ಮೇಲ್ಜಾತಿಯವರಿಗೆ ಇಷ್ಟವಾಗಲಿಲ್ಲ. ಒಮ್ಮೆ ಆಯೇಷಳ ತಂದೆಗೆ ಬೆದರಿಕೆಯೂ ಸಹ ಬಂದಿತ್ತು. ನಿನ್ನ ಮಗಳಿಗೆ ಬುದ್ಧಿ ಹೇಳು, ಇಲ್ಲದಿದ್ದರೆ ಎಂದು ಅವಳ ತಂದೆಗೆ ಬ್ಲಾಕ್ ಮೇಲ್ ಕರೆಯೂ ಸಹ ಬಂದಿತ್ತು. ತನ್ನ ಗೌರವವನ್ನು ಬಿಟ್ಟರೆ ಕಳೆದುಕೊಳ್ಳಲು ತಮ್ಮ ಬಳಿ ಬೇರೇನೂ ಇಲ್ಲದ ಮೊಹಮ್ಮದ್ ಆಲಂ ಮೌನವಾಗಿದ್ದರು. ಆದರೆ ತಾಯಿ ರುಸಾನಾ ಬೇಬಿ ತನ್ನ ಮಗಳ ಕನಸುಗಳಿಗೆ ಅಡ್ಡಿಯಾಗಲಿಲ್ಲ. ಹಗಲಲ್ಲಿ ಹೊಲದಲ್ಲಿ ಬೆವರು ಸುರಿಸಿ ರಾತ್ರಿ ಲಾಂಧದ ಬೆಳಕಿನಲ್ಲಿ ಅವಳಿಗೆ ಪಾಠ ಹೇಳಿಕೊಡುತ್ತಿದ್ದಳು. ಪ್ರತಿದಿನ ಪರೀಕ್ಷೆ ಇಟ್ಟು ಅವಳ ಹೊಸ ಪ್ರಶ್ನೆಗಳನ್ನು ಎದುರಿಸುವಂತೆ ಮಾಡುತ್ತಿದ್ದಳು. ಪರಿಸ್ಥಿತಿಗಳು ಯಾವಾಗಲೂ ಅವಳ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸುತ್ತಿದ್ದವು. 5ನೇ ತರಗತಿಗೆ ಬಂದಾಗ ತಂದೆ ಓದಿದ್ದು ಸಾಕು, ಮನೆ ಕೆಲಸ ನೋಡಿಕೊ ಎಂದರು. ಆದರೆ ತಾಯಿ ರುಸಾನಾ ಬೇಬಿ ತನ್ನ ಮಗಳನ್ನು ಮೆಟ್ರಿಕ್ ಪಾಸ್ ಮಾಡಿಸಲೇಬೇಕೆಂದು ಪಟ್ಟು ಹಿಡಿದಳು. ಈ ಹಠದಿಂದಾಗಿ ತಂದೆ ತಾಯಿಯ ನಡುವೆ ಅನೇಕ ರಾತ್ರಿಗಳು ಜಗಳ ನಡೆಯುತ್ತಿದ್ದವು. ಹಲವು ಬಾರಿ ರುಸಾನಾ ಬೇಬಿ ಅಕ್ಕಪಕ್ಕದ ಮನೆಯಲ್ಲಿ
ಮಲಗಬೇಕಾಗಿ ಬಂದಿತ್ತು. ಆದರೆ ಅವಳು ಮಗಳನ್ನು ಶಾಲೆಗೆ ಕಳಿಸುವುದನ್ನು ನಿಲ್ಲಿಸಲಿಲ್ಲ. ಮೆಟ್ರಿಕ್ ಎಕ್ಸಾಮ್ ನಲ್ಲಿ ಅವಳು ಇಡೀ ತಹಸೀಲ್ ನಲ್ಲಿ 2ನೇ ಸ್ಥಾನ ಪಡೆದಳು. ಈ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಡಿತು. ಕೆಲವರು ಹೊಟ್ಟೆ ಕಿಚ್ಚಿನಿಂದ ಸುಮ್ಮನಾದರು, ಇನ್ನು ಕೆಲವರು ಗೇಲಿ ಮಾಡಲು ಶುರು ಮಾಡಿದರು. ಹೆಣ್ಣು ಮಕ್ಕಳಿಗೆ ಅದೃಷ್ಟ ಇರುವುದು ಓದಿನಲ್ಲ, ಮದುವೆಯಲ್ಲಿ ಎಂದು ಕೆಲವರು ಆಡಿಕೊಳ್ಳುತ್ತಿದ್ದರು. ಆದರೆ ಆಯೇಷಾ ಈಗ ಸೋಲೊಪ್ಪಿಕೊಳ್ಳುವವರಲ್ಲಿ ಇರಲಿಲ್ಲ. ಅವಳು ಪಟ್ಟಣದ ಇಂಟರ್ ಕಾಲೇಜ್ಗೆ ಸೇರಿದಳು. ಅಲ್ಲಿ ಅವಳಿಗೆ ಬಡತನ ಕೇವಲ ಬಟ್ಟೆ ಮತ್ತು ಹಣದಲ್ಲಿ ಮಾತ್ರವಲ್ಲ, ಆಲೋಚನೆಗಳಲ್ಲೂ ಇರುತ್ತದೆ ಎಂದು ಮೊದಲ ಬಾರಿಗೆ ಅರಿವಾಯಿತು. ಒಬ್ಬ ಪ್ರೊಫೆಸರ್ ಅವಳಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಸಿದ್ಧಳಾಗಲು ಸಲಹೆ ನೀಡಿದರು. ಆದರೆ ಮನೆಯ ಪರಿಸ್ಥಿತಿ ಪುಸ್ತಕಗಳನ್ನು ಕೊಳ್ಳಲು ಹಣವಿಲ್ಲದಂತಿತ್ತು. ಆದರೂ ಅವಳು ಕುಗ್ಗದೆ ಸ್ಟೇಷನ್ ನಲ್ಲಿ ಮಕ್ಕಳಿಗೆ ಪಾಠ ಮಾಡಿ ತನಗಾಗಿ ಪುಸ್ತಕಗಳನ್ನು ಕೊಂಡುಕೊಂಡಳು. ಅನೇಕ ರಾತ್ರಿಗಳು ಹಸಿವಿನಿಂದ ಕಳೆದಳು, ಆದರೆ ಓದುವುದನ್ನು ನಿಲ್ಲಿಸಲಿಲ್ಲ. ಆಗ ವಿಧಿ ಮತ್ತೊಂದು ಆಘಾತ ನೀಡಿತು. ತಂದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು. ಮನೆಯ ಸಂಪೂರ್ಣ ಜವಾಬ್ದಾರಿ ಅವಳ ಹೆಗಲ ಮೇಲೆ ಬಿತ್ತು. ತಾಯಿ ಹೊಲಕ್ಕೆ ಒಬ್ಬಳೇ ಹೋಗಲಾರಂಭಿಸಿದಳು. ತಮ್ಮನ ಓದು ನಿಂತು ಹೋಯಿತು. 3 ತಂಗಿಯರ ಮದುವೆಯ ಚಿಂತೆ ರುಸಾನಾ ಬೇಬಿಯನ್ನು ಹಗಲು ರಾತ್ರಿ ತಿನ್ನುತ್ತಿತ್ತು. ಈ ನಡುವೆ ಹಳ್ಳಿಗೆ ಒಂದು NGO ಬಂದಿತ್ತು. ಅದು ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಕಲಿಸುತ್ತಿತ್ತು. ಆಯೇಷಾ ಅದಕ್ಕೆ ಸೇರಿದಳು. ಕೆಲವೇ ತಿಂಗಳುಗಳಲ್ಲಿ ಅದರಲ್ಲಿ ಪರಿಣಿತಿ ಪಡೆದು ಮನೆ ಖರ್ಚಿಗೆ ಸಹಾಯ ಮಾಡಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಅವಳಿಗೆ ಸಣ್ಣ ಪಾರ್ಟ್ ಟೈಮ್ ಕೆಲಸ ಸಿಕ್ಕಿತು. ಹಳ್ಳಿಯಲ್ಲಿ ಸುತ್ತಾಡಿ ಸುದ್ದಿಗಳನ್ನು ಕಳುಹಿಸಬೇಕಿತ್ತು. ಈ ಕಾರಣದಿಂದಾಗಿ ಅವಳು ಪಂಚಾಯಿತಿ, ಶಾಲೆ, ಆಸ್ಪತ್ರೆ ಮತ್ತು ಪೊಲೀಸ್ ಠಾಣೆಗಳ ಪರಿಸ್ಥಿತಿಗಳನ್ನು ಹತ್ತಿರದಿಂದ ನೋಡಲು ಪ್ರಾರಂಭಿಸಿದಳು. ಅವಳು ತನ್ನ ವರದಿಯ ಮೂಲಕ ಒಬ್ಬ ಭ್ರಷ್ಟ ಅಧಿಕಾರಿಯ ನಿಜ ಬಣ್ಣವನ್ನು ಬಯಲಿಗೆಳೆದಳು. ಆ ನಂತರ ಅವಳಿಗೆ ಬೆದರಿಕೆಗಳು ಬರಲು ಪ್ರಾರಂಭಿಸಿದವು. ಆದರೆ ಈ ಘಟನೆ ಅವಳನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿತು. ನಿಧಾನವಾಗಿ ಅವಳು ಜಿಲ್ಲಾ ಮಟ್ಟದಲ್ಲಿ ಮನ್ನಣೆ ಗಳಿಸಿದಳು. ಆಗಸ್ಟ್ 15ರಂದು ದೆಹಲಿಯಲ್ಲಿ ನಡೆದ ಒಂದು ಸಾಮಾಜಿಕ ಪ್ರತಿನಿಧಿಗಳ ತಂಡಕ್ಕೆ ಆಹ್ವಾನ ಬಂದಾಗ ಅದರಲ್ಲಿ ಆಯೇಷಾಳ ಹೆಸರು ಕೂಡ ಇತ್ತು. ಅವಳು ಈ ವಿಷಯವನ್ನು ಯಾರಿಗೂ ಸಹ ಹೇಳಲಿಲ್ಲ. ಮೌನವಾಗಿ ಪ್ರಯಾಣಕ್ಕೆ ಸಿದ್ಧಳಾದಳು. ಈ ಪ್ರಯಾಣದಲ್ಲಿ ಅವಳು ಬುರ್ಕ ಧರಿಸಲು ಏಕೆ ನಿರ್ಧರಿಸಿದಳು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಅವಳ ತಾಯಿಯು ಕೂಡ ಜಾಗರೂಕರಾಗಿರು ಮಗಳೇ, ಈ ಜಗತ್ತು ಮಹಿಳೆಯರಿಗೆ ಮುಳ್ಳಿನ ಹಾದಿ ಇದ್ದಂತೆ ಎಂದು ತಾಯಿ ಮಾತ್ರ ಹೇಳಿದ್ದಳು. ಆಯೇಷಾ ತಾಯಿಯ ಕೈ ಹಿಡಿದು, ಅಮ್ಮ, ಈ ಬಾರಿ ನಾನು ನನಗಾಗಿ ಮಾತ್ರವಲ್ಲ ಎಲ್ಲರಿಗಾಗಿ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿದಳು. ನಂತರ ಅವಳು ರೈಲು ಹತ್ತಿ ದೆಹಲಿಗೆ ಹೊರಟಳು. ಕೆಂಪುಕೋಟೆಯ ಮುಖ್ಯ ದ್ವಾರದ ಬಳಿ CISF ಜವಾನರು ಆಯೇಷ್ ಪರ್ವಿನ್ ಅನ್ನು ತಡೆದಾಗ ಜನ ಸಮೂಹ ಒಂದು ಕ್ಷಣ ನಿಶಬ್ದವಾಯಿತು. ಅವಳು ಮೆಟಲ್ ಡಿಟೆಕ್ಟರ್ ಮೂಲಕ ಹಾದು ಹೋಗುವಾಗ ದೊಡ್ಡದಾದ ಬ್ಯೂಫ್ ಶಬ್ದ ಕೇಳಿಸಿತು. ಸುತ್ತಲೂ ಸೂಜಿ ಬಿದ್ದರೂ ಕೇಳಿಸುವಷ್ಟು ಮೌನ. ಪೊಲೀಸರು ಅವಳನ್ನು ಪಕ್ಕಕ್ಕೆ ಕರೆದೊಯ್ದರು. ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳು ಬಂದು ಬುರ್ಕದೊಳಗೆ ಏನಿದೆ ಎಂದು ತೋರಿಸಲು ಕೇಳಿದರು. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಆಯೇಷಾ ನಿಧಾನವಾಗಿ ಹೇಳಿದಳು. ಇದನ್ನು ಕೇಳಿದ ಸಬ್ ಇನ್ಸ್ಪೆಕ್ಟರ್ ಗಂಭೀರವಾಗಿ, ತಪಾಸಣೆಗೆ ಒಲ್ಲೆ ಎಂದರೆ ಅನುಮಾನವನ್ನು ಹೆಚ್ಚಿಸಿದಂತೆ ಎಂದರು. ಮಹಿಳಾ ಕಾನ್ಸ್ಟೇಬಲ್ಗಳು ತಕ್ಷಣವೇ ಅವಳನ್ನು ತಾತ್ಕಾಲಿಕ ತಪಾಸಣಾ ಕೊಠಡಿಗೆ ಕರೆದೊಯ್ದರು. ಅಷ್ಟೊತ್ತಿಗಾಗಲೇ ಅವಳ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವು. ಉಗ್ರವಾದಿ ಸಿಕ್ಕಿಬಿದ್ದಳು. ದೆಹಲಿ ಪೊಲೀಸರ ದೊಡ್ಡ ಯಶಸ್ಸು ಎಂದು ಜನರು ಬಗೆ ಬಗೆಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಆ ಮುಚ್ಚಿದ ಕೋಣೆಯಲ್ಲಿ ಸತ್ಯವು ಬಾಗಿಲು ತೆರೆಯಲು ಸಿದ್ಧವಾಗಿತ್ತು. ಮಹಿಳಾ ಕಾನ್ಸ್ಟೇಬಲ್ ಬುರ್ಕವನ್ನು ತೆಗೆದಾಗ ದಣಿದಿದ್ದರೂ ಸಹ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಹೊಂದಿದ್ದ ಆಯೇಷಾ ಕಾಣಿಸಿಕೊಂಡಳು. ಹಣೆಯ ಮೇಲೆ ಬೆವರಿನ ಹನಿಗಳು, ಕಣ್ಣುಗಳಲ್ಲಿ ನೀರು, ಆದರೆ ಭಯ ಮಾತ್ರ ಇರಲಿಲ್ಲ. ಅವಳು ತನ್ನ ಬುರ್ಕದ ಚೀಲವನ್ನು ಮೇಜಿನ ಮೇಲೆ ಇಟ್ಟಳು. ಆ ಚೀಲದಲ್ಲಿ ಕೇವಲ ಒಂದು ಹಳೆಯ ಡೈರಿ, ಕೆಲವು ಪತ್ರಗಳು ಮತ್ತು ಒಂದು ಹಿಡಿ ಮಣ್ಣು ಇತ್ತು. ಚೆಕ್ ಮಾಡುತ್ತಿದ್ದ ಅಧಿಕಾರಿ ಆಶ್ಚರ್ಯದಿಂದ, ಈ ಮಣ್ಣು ಯಾರದ್ದು ಎಂದು ಕೇಳಿದನು. ಆಯೇಷಾ ದೀರ್ಘವಾಗಿ ಉಸಿರೆಳೆದುಕೊಂಡು, ಇದು ನನ್ನ ಗ್ರಾಮವಾದ ನವಾಡ ಕುರ್ದನ ಹುತಾತ್ಮ ಯೋಧನ ಸಮಾಧಿಯ ಮಣ್ಣು. ನಾನು ಇದನ್ನು ಕೆಂಪುಕೋಟೆಯ ತ್ರಿವರ್ಣ ಧ್ವಜದ ಕೆಳಗೆ ಇಡಲು ಬಯಸಿದ್ದೆ ಎಂದು ಉತ್ತರಿಸಿದಳು. ಕೋಣೆಯಲ್ಲಿ ಸಂಪೂರ್ಣ ನಿಶಬ್ದ ಆವರಿಸಿತು. ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಗ್ರಾಮದ ಸಿಪಾಯಿ ಸಲ್ಮಾನ್ ಹುಸೇನ್ ಹುತಾತ್ಮನಾಗಿದ್ದ. ಆದರೆ ಅವನ ಹೆಸರು ಸರ್ಕಾರದ ದಾಖಲೆಗಳಲ್ಲಿ ಎಲ್ಲಿಯೂ ದಾಖಲಾಗಿಲ್ಲ ಎಂದು ಅವಳು ವಿವರಿಸಿದಳು. ಸ್ಮಾರಕ ನಿರ್ಮಿಸುವ ಭರವಸೆ ವರ್ಷಗಳಿಂದ ಈಡೇರಲಿಲ್ಲ. ಅವಳು ಅನೇಕ ಬಾರಿ ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ಮುಖ್ಯ ಕಚೇರಿ ಮತ್ತು ಸಂಸದರ ಬಳಿ ಮನವಿ ಮಾಡಿದ್ದಳು. ಆದರೆ ಎಲ್ಲೆಡೆ ಕೇವಲ ಭರವಸೆಗಳು ಮಾತ್ರ ಸಿಕ್ಕಿದ್ದವು. ಕೊನೆಗೆ ಸ್ವತಂತ್ರ ದಿನದಂದು ಅವನ ತ್ಯಾಗಕ್ಕೆ ತ್ರಿವರ್ಣ ಧ್ವಜದ ಕೆಳಗೆ ಅಮರತ್ವ ಸಿಗಲಿ ಎಂದು ತನ್ನ ಗ್ರಾಮದ ಮಣ್ಣನ್ನು ಕೆಂಪುಕೋಟೆಗೆ ತಂದಿದ್ದಳು. ಗುರುತು ಸಿಗದಂತೆ ಜನಸಂದಣಿಯಲ್ಲಿ ಪ್ರಯಾಣಿಸಿ ತನ್ನ ಗುರಿ ತಲುಪಲು ಅವಳು ಬುರ್ಕ ಧರಿಸಿದ್ದಳು. ಅಧಿಕಾರಿಗಳ ಮುಖಭಾವ ಬದಲಾಯಿತು. ಶಿಷ್ಟಾಚಾರದ ನಿಯಮಗಳಿದ್ದರೂ ಒಬ್ಬ ಹಿರಿಯ ಅಧಿಕಾರಿಯು ಪ್ರಧಾನ
ಪ್ರಧಾನಮಂತ್ರಿಯವರ ಭಾಷಣದ ನಂತರ ಐಷಾಗೆ ವೇದಿಕೆ ಮೇಲೆ ಬಂದು ತನ್ನ ಮಾತನ್ನು ಹೇಳಲು ಅವಕಾಶ ನೀಡುವುದಾಗಿ ತಿಳಿಸಿದರು. ಹೊರಗಿದ್ದ ಜನಸಮೂಹ ಈ ಮಹಿಳೆ ಯಾರು ಎಂದು ಇನ್ನು ಯೋಚಿಸುತ್ತಿತ್ತು. ಪ್ರಧಾನಮಂತ್ರಿಯವರ ಭಾಷಣ ಮುಗಿದ ನಂತರ ಕೆಂಪುಕೋಟೆಯ ಮೇಲಿನ ನಗಾರಿ ಮತ್ತು ಜನಸಂದಣಿಯ ಶಬ್ದ ನಿಧಾನವಾಗಿ ಕಡಿಮೆಯಾಯಿತು. ವೇದಿಕೆಯ ಹಿಂದಿನಿಂದ ಇಬ್ಬರು ಮಹಿಳಾ ಅಧಿಕಾರಿಗಳು ಸಾಧಾರಣ ಸಲ್ವರ್ ಕುರ್ತಾ ಧರಿಸಿ ಕೈಯಲ್ಲಿ ಬಟ್ಟೆಯ ಚೀಲ ಹಿಡಿದಿದ್ದ ಆಯಿಷಾ ಪರ್ವಿನ್ ಅನ್ನು ಕರೆತಂದರು. ವೇದಿಕೆಯ ಪಕ್ಕದಲ್ಲಿ ನಿಂತಿದ್ದ ಅಧಿಕಾರಿಯೊಬ್ಬರು ಮೈಕ್ ಹಿಡಿದು, ಇಂದು ನಾವು ಒಬ್ಬ ವಿಶೇಷ ಮಹಿಳೆಗೆ ಸ್ವಲ್ಪ ಸಮಯ ನೀಡುತ್ತಿದ್ದೇವೆ. ಅವರು ದೂರದ ಬಿಹಾರ್ ಸಿವಾನ್ ಜಿಲ್ಲೆಯ ನವಾಡ ಕುರ್ದ್ ಗ್ರಾಮದಿಂದ ಬಂದಿದ್ದಾರೆ. ಅವರ ಸ್ಟೋರಿಯನ್ನು ಕೇಳುವುದು ತುಂಬಾ ಅಗತ್ಯ ಎಂದರು. ಕ್ಯಾಮರಾಗಳೆಲ್ಲ ಅವಳತ್ತ ತಿರುಗಿದವು. ಅವಳು ತ್ರಿವರ್ಣ ಧ್ವಜದ ಬಳಿ ಹೋಗಿ ಬಾಗಿ ತನ್ನ ಗ್ರಾಮದ ಮಣ್ಣನ್ನು ಅದರ ಕೆಳಗೆ ಇಟ್ಟಳು. ಎಲ್ಲೆಡೆ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದ. ನಂತರ ಮೈಕ್ ಹಿಡಿದು, ನನ್ನ ಹೆಸರು ಆಯಿಷ್ ಪರ್ವಿನ್. ನಾನು ಆ ಗ್ರಾಮದಿಂದ ಬಂದಿದ್ದೇನೆ. ಅಲ್ಲಿಯ ಒಬ್ಬ ಮಗ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ನೀಡಿದ್ದಾನೆ. ಆದರೆ ಅವನ ಹೆಸರು ಯಾವುದೇ ಸರ್ಕಾರದ ದಾಖಲೆಗಳಲ್ಲಿ ಅಥವಾ ಸ್ಮಾರಕಗಳಲ್ಲಿ ಇಲ್ಲ. ಅವನ ಹೆಸರು ಸಲ್ಮಾನ್ ಹುಸೇನ್. ಇಂದು ನಾನು ಅವನ ಸಮಾಧಿಯ ಮಣ್ಣನ್ನು ಇಲ್ಲಿಗೆ ತಂದಿದ್ದೇನೆ. ನಮ್ಮ ಗ್ರಾಮಗಳಲ್ಲಿ ತಮ್ಮ ರಕ್ತದಿಂದ ಈ ತ್ರಿವರ್ಣ ಧ್ವಜವನ್ನು ತೋರಿಸಿದ ಇಂತಹ ವೀರರು ಇದ್ದಾರೆ ಎಂದು ದೇಶಕ್ಕೆ ತಿಳಿಯಬೇಕು ಎಂದಳು. ಅವಳ ಧ್ವನಿ ನಡುಗುತ್ತಿತ್ತು, ಆದರೆ ಪ್ರತಿ ಪದದಲ್ಲೂ ಬೆಂಕಿ ಇತ್ತು. ನಾನು ಉಗ್ರವಾದಿಯಲ್ಲ, ನಾನೊಬ್ಬಳು ಸಹೋದರಿ, ಒಬ್ಬಳು ಮಗಳು, ಒಬ್ಬಳು ನಾಗರಿಕಳು. ನನ್ನ ಗ್ರಾಮದ ಹೆಸರು, ನನ್ನ ಹುತಾತ್ಮ ಸಹೋದರನ ಹೆಸರು ಈ ದೇಶದ ನೆನಪಿನಲ್ಲಿ ದಾಖಲಾಗಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆ ಜನ ಸಮೂಹದಲ್ಲಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಮೊಳಗಿದವು. ವೇದಿಕೆ ಮೇಲೆ ಕುಳಿತಿದ್ದ ಮಂತ್ರಿಗಳು ಕೂಡ ಭಾವ ಪರವಶರಾಗಿ ಎದ್ದು ನಿಂತರು. ಪ್ರಧಾನಮಂತ್ರಿಯವರು ಮುಂದೆ ಬಂದು ಅವಳೊಂದಿಗೆ ಹಸ್ತಲಾಘವ ಮಾಡಿದರು. ಈ ಕ್ಷಣ ದೇಶಕ್ಕೆ ಒಂದು ಪಾಠವಾಯಿತು. ಬುರ್ಕದಲ್ಲಿ ಅಡಗಿದ ಮುಖ ಯಾವಾಗಲೂ ಅಪಾಯಕಾರಿಯಲ್ಲ. ಕೆಲವೊಮ್ಮೆ ಅದು ಮರೆತು ಹೋದ ತ್ಯಾಗ ಮತ್ತು ಮಹಿಳೆಯ ಅಚಲ ಧೈರ್ಯವೂ ಆಗಿರಬಹುದು. ಅಂದು ಸಂಜೆ ಹೊತ್ತಿಗೆ ಟಿವಿ ಚಾನೆಲ್ಗಳು, ಪತ್ರಿಕೆಗಳು ಮತ್ತು ಸೋಷಿಯಲ್ ಮಾಧ್ಯಮಗಳೆಲ್ಲವೂ ಒಂದೇ ಚಿತ್ರದಿಂದ ತುಂಬಿ ಹೋಗಿದ್ದವು. ತ್ರಿವರ್ಣ ಧ್ವಜದ ಕೆಳಗೆ ಮಣ್ಣನ್ನು ಇಡುತ್ತಿರುವ ಒಬ್ಬ ಮಹಿಳೆಯ ಚಿತ್ರ. ಅವಳ ಕಣ್ಣುಗಳಲ್ಲಿ ನೀರು ಮತ್ತು ತನ್ನ ಹುತಾತ್ಮ ಸಹೋದರನಿಗೆ ಗೌರವ ಕೇಳುವ ಶಕ್ತಿ ಅವಳ ಧ್ವನಿಯಲ್ಲಿತ್ತು. ಆಯಿಷಾ ಪರ್ವಿನ್ ರಾತ್ರೋರಾತ್ರಿ ದೇಶಾದ್ಯಂತ ದೊಡ್ಡ ಸುದ್ದಿಯಾದಳು. ಮೊದಲು ನಕ್ಷೆಯಲ್ಲಿ ಹುಡುಕಲು ಕಷ್ಟವಾಗುತ್ತಿದ್ದ ನವಾಡ ಕುರ್ದ ಗ್ರಾಮಕ್ಕೆ ಪತ್ರಕರ್ತರು ಬರಲಾರಂಭಿಸಿದರು. ಮಕ್ಕಳು ತಮ್ಮ ಆಯಿಷಾ ಅಕ್ಕನನ್ನು ಟಿವಿಯಲ್ಲಿ ನೋಡಿದರು. ಹಿರಿಯರು ನಮ್ಮ ಮಗಳು ದೆಹಲಿಯನ್ನೇ ಅಲುಗಾಡಿಸಿದಳು ಎಂದು ಹೆಮ್ಮೆಯಿಂದ ಹೇಳಿಕೊಂಡರು. ಸರ್ಕಾರವು ತಕ್ಷಣವೇ ಸಲ್ಮಾನ್ ಹುಸೇನ್ ಹೆಸರನ್ನು ಹುತಾತ್ಮರ ಪಟ್ಟಿಗೆ ಸೇರಿಸುವುದಾಗಿಯೂ ಗ್ರಾಮದಲ್ಲಿ ಸ್ಮಾರಕ ನಿರ್ಮಿಸುವುದಾಗಿಯೂ ಘೋಷಣೆ ಮಾಡಿತು. ಜಿಲ್ಲಾಧಿಕಾರಿಯೇ ಖುದ್ದಾಗಿ ಗ್ರಾಮಕ್ಕೆ ಬಂದು ಶಂಕುಸ್ಥಾಪನೆ ಮಾಡಿದರು. ಗ್ರಾಮದಲ್ಲಿ ಒಂದು ದೊಡ್ಡ ಬದಲಾವಣೆ ಕಂಡು ಬಂತು. ಮೊದಲೆಲ್ಲ ಹೆಣ್ಣು ಮಕ್ಕಳು ಓದಿ ಏನು ಮಾಡುತ್ತಾರೆ ಎನ್ನುತ್ತಿದ್ದವರು ಈಗ ತಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಆರಂಭಿಸಿದರು. ಆಯಿಷಾ ಗ್ರಾಮದಲ್ಲಿ ಹುತಾತ್ಮರ ಸ್ಮರಣಾರ್ಥವಾಗಿ ಶಾಹಿ ಸ್ಮೃತಿ ಪುಸ್ತಕಾಲಯವನ್ನು ಪ್ರಾರಂಭಿಸಿದಳು. ಅಲ್ಲಿ ಮಕ್ಕಳು ಪುಸ್ತಕಗಳನ್ನು ಓದುತ್ತಾ ದೇಶಭಕ್ತಿಯ ಕಥೆಗಳನ್ನು ಕೇಳುತ್ತಿದ್ದರು. ಪ್ರತಿ ಆಗಸ್ಟ್ 15ರಂದು ಅವಳು ಧ್ವಜಾರೋಹಣ ಮಾಡಿ ದೇಶಭಕ್ತಿ ಎಂದರೆ ಕೇವಲ ವಂದನೆ ಸಲ್ಲಿಸುವುದಲ್ಲ, ತ್ಯಾಗವನ್ನು ಸ್ಮರಿಸುವುದು ಆಗಿದೆ ಎಂದು ಹೇಳುತ್ತಿದ್ದಳು. ದೇಶದಾದ್ಯಂತ ಅವಳನ್ನು ವೇದಿಕೆಗಳಿಗೆ ಆಹ್ವಾನಿಸಲಾಯಿತು. ಆದರೆ ಅವಳು ತನ್ನನ್ನು ತಾನು ಒಬ್ಬ ರೈತನ ಮಗಳು ಎಂದೇ ಪರಿಗಣಿಸುತ್ತಿದ್ದಳು. ಒಂದು ವರ್ಷದ ನಂತರ ಗ್ರಾಮದಲ್ಲಿ ಸ್ಮಾರಕ ಸಿದ್ಧವಾಯಿತು. ಅದರ ಮೇಲೆ ಹೀಗೆ ಬರೆಯಲಾಯಿತು, ಈ ಮಣ್ಣನ್ನು ಒಬ್ಬ ಸಹೋದರಿ ತನ್ನ ಕೈಗಳಿಂದ ಇಲ್ಲಿ ಇಟ್ಟಿದ್ದಾಳೆ. ಇದರಿಂದ ಜಗತ್ತಿಗೆ ತಿಳಿಯಲಿ, ತ್ಯಾಗಕ್ಕೆ ಜಾತಿ, ಧರ್ಮ, ಲಿಂಗ ಭೇದವಿಲ್ಲ. ಅದಕ್ಕೆ ಇರುವುದು ಒಂದೇ ಹೆಸರು, ಭಾರತೀಯ ಸೈನಿಕ. ಕೆಳಗೆ ಸಣ್ಣ ಅಕ್ಷರಗಳಲ್ಲಿ ಆಯಿಷ್ ಪರ್ವಿನ್ ನವಾಡ್ ಕುರ್ದಾ ಎಂದು ಬರೆಯಲಾಗಿತ್ತು. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ, ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062.
ಫ್ರೆಂಡ್, ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.